ನೀನ್ ತುಂಬಾ ಬಿಲ್ಡಪ್ ಕೊಡ್ತಾ ಇದ್ಯಾ. ವಿಷಯ ಏನು ಅಂತ ಬೇಗ ಹೇಳು, ನಾ ಹೊರಗಡೆ ಹೋಗ್ಬೇಕು. ಕೂಲ್ ರಿತು, ನಿಂಗೆ ವಿಷಯ ಗೊತ್ತಾದ್ಮೇಲೆ ಎಲ್ಲಿಗೂ ಹೋಗೋದಕ್ಕೆ ಕೈ ಕಾಲೇ ಆಡೋದಿಲ್ಲ. ಕೈ ಕಾಲು ಆಮೇಲೆ ಆಡಿಸೋದಿರ್ಲಿ, ಮೊದಲು ವಿಷಯ ಹೇಳು. ಅಪ್ಪ, ಇದೇನ್ ಗೊತ್ತಾ ನಿಮ್ಗೆ? ಏನಿದು? ನಮಗೇನು ದಿವ್ಯದೃಷ್ಟಿ ಇದೆಯಾ ನೋಡಿದ ತಕ್ಷಣ ಹೇಳೋದಕ್ಕೆ? ಕಾಮ್ ಡೌನ್ ಅಪ್ಪ, ಕಾಮ್ ಡೌನ್. ಇಷ್ಟಕ್ಕೆ ಯಾಕೆ ರೇಗ್ತಾ ಇದ್ದೀರಾ? ಇಲ್ಲಿ ನೀವು ಕೋಪ ಮಾಡ್ಕೋಬೇಕಾಗಿರೋ ಮ್ಯಾಟರೇ ಬೇರೆ ಇದೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಏನು ಲಕ್ಷ್ಮಣ ಅದು? ಅಗ್ರಿಮೆಂಟ್ ಪೇಪರ್ ತರ ಇದೆ. ಅಗ್ರಿಮೆಂಟಾ? ಯಾವ ಅಗ್ರಿಮೆಂಟ್ ಅಮ್ಮ ಕೀರ್ತನ ಇದು? ಅಮ್ಮ ಮತ್ತೆ ಸತ್ಯನ್ ಮಧ್ಯೆ ನಡೆದಿರೋ ಅಗ್ರಿಮೆಂಟ್. ವಾಟ್? ಸೀತಾ ಮತ್ತು ಸತ್ಯಳ ನಡುವೆ ನಡೆದಿರೋ ಅಗ್ರಿಮೆಂಟಾ? ಎಸ್ ಅಪ್ಪ, ಈ ಪೇಪರ್ಸು ಅಮ್ಮ ಮತ್ತೆ ಸತ್ಯನ್ ಮಧ್ಯೆ ನಡೆದಿರೋ ಅಗ್ರಿಮೆಂಟ್. ಹಾಗಾದ್ರೆ ನೀವೇ ಒಂದ್ಸತಿ ರೆಫರ್ ಮಾಡಿ. ರೀ, ಏನ್ರಿ ಇದೆ ಅದರಲ್ಲಿ? ಸೋ ಕಾಲ್ಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸತ್ಯ ಈ ಮನೆಯಲ್ಲಿ ಸೊಸೆಯಾಗಿ ಉಳ್ಕೋಬೇಕು ಅಂತಂದ್ರೆ ಅವಳು ಹೇಗಿರ್ಬೇಕು, ಏನೇನೆಲ್ಲ ಮಾಡಬೇಕು ಅಂತ ಅಮ್ಮ ಅವಳಿಗೆ ಹಾಕಿರೋ ಕಂಡೀಷನ್ಸ್. ಸುಮ್ಮನೆ ಏನೇನೋ ಮಾತಾಡಬೇಡ ಕೀರ್ತನ. ಸೀತಾಗೆ ಇವೆಲ್ಲ ತಿಳಿಯೋದಿಲ್ಲ. ಅವಳು ಯಾಕೆ ಅಗ್ರಿಮೆಂಟ್ ಮಾಡ್ತಾಳೆ? ಮೇಲಾಗಿ ಅತ್ತಿಗೆ ಅಂಥ ಕೆಟ್ಟ ಮನಸ್ಸಿಲ್ಲ. ಎಲ್ರನ್ನೂ ಒಗ್ಗಟ್ಟಾಗಿ ಇಡೋದಕ್ಕೆ ನೋಡ್ತಾರೆ. ಸುಮ್ಮನೆ ಏನೇನೋ ಬಾಯಿ ಬಂದ ಮಾತಾಡ್ಬೇಡ ಕೀರ್ತನ. ಹೌದು, ಈಗ ಸತ್ಯನ ವಿಷಯದಲ್ಲೂ ಅವಳು ಎಷ್ಟು ಬದಲಾಗಿದ್ದಾಳೆ ಅಲ್ವಾ? ಅಯ್ಯೋ ಅಮ್ಮ, ಇವಳಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾಳೆ. ನೀವೆಲ್ಲ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀರಾ? ಅಮ್ಮ, ಅಪ್ಪ, ದೊಡ್ಡಪ್ಪ, ನೀವೇನು ಟೆನ್ಷನ್ ಮಾಡ್ಕೋಬಿಡಿ. ಆ ಥರದ್ದೆಲ್ಲ ಏನೂ ಇರಲ್ಲ. ಆ್ಯಂಡ್ ಕೀರ್ತನ, ನಾನು ಹೊರಡ್ತಾ ಇದ್ದೀನಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಕ್ರ್ಯಾಪ್ ಥಿಂಗ್ಸ್. ವೇಟ್, ಪ್ರೂಫ್ ಇಲ್ಲದೆ ಈ ಕೀರ್ತನ ಏನು ಮಾಡೋದಿಲ್ಲ. ಪಾಪಡರಿಗೂ ಸತ್ಯ ಕಾರ್ತಿಕ್ ಒಟ್ಟಿಗೆ ಇರೋದು ಇವತ್ತು ಲಾಸ್ಟ್ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ಒಟ್ಟಿಗೆ ಇರಲಿ ಬಿಡು. ಶತ್ರುಗಳಿಗೆ ಪಾಪ ಅನ್ನೋಷ್ಟು ಒಳ್ಳೊಳ್ಳು ನಾನಲ್ಲ ಸುಹಾಸ್. ಆ ಸತ್ಯನ ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹಾಕೋದಕ್ಕೆ ಕಾಯ್ತಾ ಇದ್ದೀನಿ. 100 ವರ್ಷ ಆಯಸ್ಸು ಅವಳಿಗೆ. ಅಲ್ಲೋಡ್ಡಲ್ಲಿ ಬಂದೇ ಬಿಟ್ಲು. ವಿಡಿಯೋ ಕಾಲೇ ಬಂತು ನೋಡಿ ಇವಾಗ. ಅಮ್ಮ, ಚೆನ್ನಾಗಿ ನೋಡು. ಇನ್ನು ಒಂದು ಸ್ವಲ್ಪ ಹೊತ್ತಲ್ಲೇ ನಿನ್ನ ಮುದ್ದಿನ ಮಗಳು ಸತ್ಯನ ಮನೆಯಿಂದ ಹೊರಗಡೆ ಹಾಕ್ತಾರೆ. ದಿವ್ಯಾ, ಸತ್ಯ ಅವರು ನೀನು ಒಡ ಹುಡ್ತವ್ರು.
ಯಾಕೆ ಅವ್ರ ಮೇಲೆ ನೀನು ಇಷ್ಟೊಂದು ದ್ವೇಷ ಸಾಧಿಸ್ತಿದ್ಯಾ? ಅಕ್ಕ ತಂಗಿ ಚೆನ್ನಾಗಿದ್ರ ಅಷ್ಟೇ, ಅವರು ಒಡ ಹುಡ್ತವ್ರು, ಇಲ್ಲ ಅಂದರೆ ದುಶ್ಮನ್ಗಳೇ. ಇವಾಗ ಈ ಸತ್ಯನೂ ನನಗೆ ದುಶ್ಮನ್ನೇ. ಇನ್ನೊಂದು ಮಾತು ಅವಳ ಬಗ್ಗೆ ಕೆಟ್ಟದಾಗಾಡಿದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ನಿನ್ನ. ಓ, ಹಾಗೆ ಬೇರೆ ಮಾಡ್ತೀಯಾ? ಮಾಡು. ಕೋಟೆ ಮನೇಲಿ ಅವಳ ಬಂಡವಾಳ ಎಲ್ಲ ಬಯಲಾಗ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅವಳು ಇಲ್ಲಿಗೆ ಬರ್ತಾಳೆ, ನನ್ನ ಜೊತೆಗೆ ಇರ್ತಾಳೆ. ಆಗ ಇಬ್ರು ಹುಟ್ಲಿಲ್ಲ ಅಂತ ಅನ್ಸ್ಬಿಡು. ಅವಳು ಏನೇ ದ್ರೋಹ ಮಾಡಿದ್ಲು ನಿಂಗೆ? ಅವಳ ಮೇಲೆ ಯಾಕೆ ವಿಷ ಕಾಡ್ತಿದ್ಯಾ? ವೆಲ್ಕಮ್ ಡಾರ್ಲಿಂಗ್ಸ್. ನಾನು ಹಾಕಿರೋ ಬಾಂಬು ಈಗ ಬ್ಲಾಸ್ಟ್ ಆಗುತ್ತೆ. ಅದರಲ್ಲೂ ನಿಮ್ಮ 3 ಜನದ ಕತೆ ಅಂತೂ ಮುಗೀತು ಅಂತಲೇ ಅನ್ಕೊಳ್ಳಿ. ಪಾಪ, ನಿಮಗೆ ಹೀಗಾಗಬಾರ್ದಿತ್ತು. ಅಲ್ಲೇ ನಿಂತ್ಕೋ ಸೀತಾ. ಯಾಕ್ರಿ, ಏನಾಯ್ತು? ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು, ಎದುರು ಮಾತಾಡಿಸುವಾಗಿಲ್ಲ ಅಷ್ಟೇ. ಅಗ್ರಿಮೆಂಟ್ ಗುಟ್ಟು ರಟ್ಟಾಗಿರ್ಬೋದಾ? ಇವರೆಲ್ಲರೂ ಮುಖ ನೋಡ್ತಾ ಇದ್ರೆ ಖಂಡಿತ ಗೊತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ನೀವೆಲ್ಲರೂ ಮುಂದೆ ಹೀಗೆ ನಿಲ್ಲೋದನ್ನ ನನ್ನಿಂದ ನೋಡೋದಕ್ಕೆ ಆಗ್ತಿಲ್ಲ ಅತ್ತೆ. ಅಲ್ಲ ಚಿಕ್ಕಿ, ನೀವು ಈ ಥರ ಒಕ್ಟೊಕ್ಟಾಗಿ ಮಾತಾಡಿದ್ರೆ ನಮ್ಗೆ ಹೇಗೆ ಅರ್ಥ ಆಗತ್ತೆ ಹೇಳಿ? ಅದೇನು ಅಂತ ನೇರವಾಗಿ ಹೇಳಿ ಪ್ಲೀಸ್. ಇವಳ ಮನಸ್ಸಿನಲ್ಲಿ ಇಂಥ ಯೋಚನೆ ಬರಬಹುದು ಅಂತ ಇಷ್ಟು ವರ್ಷ ಇವಳ ಜೊತೆ ಸಂಸಾರ ಮಾಡಿದ್ರೆ ನನಗೆ ಅರ್ಥವಾಗಿಲ್ಲ, ಇನ್ನು ಬೇರೆಯವ್ರಿಗೆ ಹೇಗೆ ಗೊತ್ತಾಗಬೇಕು? ಅತ್ತೆ, ನೀವು ಬನ್ನಿ, ಫ್ರೆಶ್ ಅಪ್ ಆಗಿ, ಆಮೇಲೆ ನಾನು ಹೇಳ್ತೀನಿ ಏನು ವಿಷಯ ಅಂತ. ಅಲ್ವೇ ಹುಡುಗಿ, ಇವ್ರು ಏನು ಹೇಳ್ತಿದ್ದಾರೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲಿಗೆ ಹೋಗೋದು, ಏನು ಮಾಡೋದು ನಾನು? ಅದನ್ನೆಲ್ಲ ನಾವು ಆಮೇಲೆ ನೋಡ್ಕೊಳ್ಳೋಣ, ಬನ್ನಿ ನೀವು. ಅದೇನ ಇಂಥ ಹೊತ್ತಿನಲ್ಲೂ ಬಚಾವ್ ಮಾಡೋದಕ್ಕೆ ನೋಡ್ತಾ ಇದೆಯಲ್ಲಮ್ಮ, ಶಬಾಷ್. ರಾಯರೇ, ಅತ್ತೆ ಯಾವತ್ತೂ ಎಲ್ಲರ ಮುಂದೆ ತಲೆ ತಗ್ಸೋ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಎಲ್ಲರೂ ಈ ಥರ ನಿಲ್ಲಿಸ್ಕೊಂಡು ಪ್ರಶ್ನೆ ಮಾಡ್ತಿರೋದು ನನಗೆ ನೋಡೋದಕ್ಕೆ ಆಗ್ತಿಲ್ಲ. ಯು ನೋ ವಾಟ್, ನಮ್ಮಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಮೇನ್ ರೀಸನ್ನೇ ನೀನು. ಏನಂದ ಕೀರ್ತನ? ಕಾರಣ ಇವಳ? ಅವಳನ್ನ ಮನೆಯಿಂದ ಹೊರಗಡೆ ಹಾಕೋದು ನೋಡಬೇಕಾಗಿತ್ತು, ಅದು ಒಂದು ಮಿಸ್ ಆಯಿತು. ನಿನಗೆ ಈ ಜನ್ಮದಲ್ಲಿ ಒಳ್ಳೇದಾಗಲ್ಲ ಕಡೆ. ನೀನು ಉಗಿ ಹೊಡಿ ಏನು ಬೇಕಿದ್ರು ಮಾಡು, ಆ ಸತ್ಯನ ಹೊಣೆ ಬರೋನ್ ಮಾತ್ರ ಬದಲಾಯಿಸೋಕ್ಕಾಗಲ್ಲ. ಜಾನಕಿ, ನೀನೇನು ಹೆದರ್ಕೋಬೇಡ ಕಣೆ. ನಮ್ಮ ಸತ್ಯ ಯಾರಿಗೂ ಏನು ಕೇಳಿ ಬಯಸ್ತವಳಲ್ಲ. ದೇವರು ಅವಳನ್ನು ಚೆನ್ನಾಗೇ ಇಟ್ಟಿರ್ತಾನೆ ಕಣೆ, ಹೆದರ್ಕೋಬೇಡ. ಇನ್ನೂ ಹೋಪ್ಸ್ ಇಟ್ಕೊಂಡಿದ್ದಾರಲ್ಲ ಅಜ್ಜಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅವಳು ಇಲ್ಲಿಗೆ ಬಂದ್ಬಿಡ್ತಾಳೆ. ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ. ಆದರೆ ದಿನ ಕಳೀತಾ ಕಳೀತಾ ಕಾರ್ತಿಕ್ ಸತ್ಯನ ಒಪ್ಕೊಂಡ. ಈ ಹುಡುಗಿ ಹೇಗೆ ಅಂತ ನನಗೂ ಅರ್ಥ ಆಯಿತು. ನಾನು ಇವಳನ್ನ ಮನಸ್ಫೂರ್ತಿಯಾಗಿ ನನ್ನ ಸೊಸೆ ಅಂತ ಒಪ್ಕೊಂಡೆ. ಅವತ್ತಿಂದ ಇವತ್ತಿನವರೆಗೂ ಈ ಹುಡುಗಿ ನಮ್ಮ ಮನೆಗೆ ತಕ್ಕ ಸೊಸೆ ಆಗಬೇಕು ಅಂತ ಬಳಸ್ಕೊಂಡೇ ಹೊರತು ಇವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತಲ್ಲ. ಅದನ್ನು ಬಿಟ್ಟರೆ ಈ ಅಗ್ರಿಮೆಂಟಲ್ಲಿ ಯಾವುದು ಹುರುಳಿಲ್ಲ. ಮತ್ತೆ
ಅಗ್ರಿಮೆಂಟಲ್ಲಿ ಆಚೆ ಹೋಗಬೇಕು ಅಂತ ಕ್ಲಾಸ್ ಇದೆಯಲ್ಲ ಅದಕ್ಕೆ. ಲಕ್ಷ್ಮಣ, ಮನೆ ಸೊಸೆ ಮನೆಗೆ ಹೊಂದ್ಕೊಳ್ದೆ ಹೋದರೆ ಅವಳನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಯಾವ ಕಾನೂನಲ್ಲಿ ಬರೆದಿದೆ? ಸೊಸೆನ ಹಾಗೆಲ್ಲ ನಡ್ಸ್ಕೊಳಕ್ಕಾಗತ್ತಾ? ಇಂಥ ಅಗ್ರಿಮೆಂಟ್ಗಳಿಗೆಲ್ಲ ಬೆಲೆ ಇದೆಯಾ? ಅಲ್ಲಮ್ಮ, ಏನು ಹೇಳ್ತಿದ್ಯಾ ನೀನು? ಆದರೆ ಈ ಅಗ್ರಿಮೆಂಟಲ್ಲಿ ಮುಚ್ಚು ಬಾಯಿ. ಅಮ್ಮ, ಬಾಯಿ ಮುಚ್ಚು ಅಂದೆ. ಈ ಪೇಪರ್ನ ನನ್ನ ರೂಮ್ಗೆ ಹೋಗಿ ತಗೊಂಡು ಬಂದಿದ್ಯಾ? ಮನೆಯವ್ರ ಮುಂದೆ ಇಷ್ಟೆಲ್ಲ ರಾದ್ಧಾಂತ ಮಾಡೋದಕ್ಕೆ ಈ ಡ್ರಾಮಾ ಬೇಕಾಗಿತ್ತ ನಿನಗೆ? ನಾಚಿಕೆ ಆಗಲ್ವಾ ನಿನಗೆ? ಛೀ, ನಾನು ನನ್ನ ಸೊಸೆ 1000 ಮಾತಾಡ್ಕೋತೀವಿ, 1000 ಒಪ್ಪಂದ ಮಾಡ್ಕೋತೀವಿ. ನಿನಗೇನೆ? ಅಷ್ಟಕ್ಕೂ ಅದನ್ನೆಲ್ಲ ನಿನಗೆ ವಿವರಿಸೋ ಅಗತ್ಯ ನನಗಿಲ್ಲ. ನಿನ್ ಪಾಡಿಗೆ ನೀನು ಈ ಮನೇಲಿ ಇರೋದಿದ್ರೆ ಇರೋ, ಇಲ್ಲ ಅಂದ್ರೆ ಹೋಗ್ತಾ ಇರು. ನನ್ನ ಸೊಸೆ ಮಧ್ಯೆ ತಂದು ಹಾಕಕ್ ನೋಡಿದ್ಯೋ, ಪರಿಣಾಮ ನೆಟ್ಟಗಿರಲ್ಲ. ಅಂದರೆ ಸೀತಾ, ಇದು ನಿಜವಾದ ಅಗ್ರಿಮೆಂಟ್ ಅಲ್ಲ ಅಲ್ಲ? ರೀ, ನೀವಷ್ಟು ದೊಡ್ಡ ದೊಡ್ಡ ಕಂಪ್ನಿ ನಡೆಸ್ತಾ ಇದ್ದೀರಾ, ಅಷ್ಟೆಲ್ಲ ಓದ್ಕೊಂಡಿದ್ದೀರಾ, ಇದೆಲ್ಲ ನಿಮಗೆ ಗೊತ್ತಾಗಲ್ವೇನ್ರಿ? ಎಲ್ಲರೂ ತಲೆ ಹೋಗೋ ವಿಷಯ ಥರ ಆಡಿದ್ರಿ. ಅಬ್ಬಬ್ಬಬ್ಬ, ಎಲ್ಲರೂ ನನಗೆ ಬುದ್ಧಿ ಹೇಳೋರೇ ಆಗ್ಬಿಟ್ರಿ ಅಲ್ವಾ? ಅಷ್ಟಕ್ಕೂ ಈಗ ಆ ಪೇಪರ್ನ ನಾನೇ ಹರಿದು ಹಾಕದ್ನಲ್ಲ, ಈಗ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ದೊಡ್ಡಮ್ಮ, ನೀವು ಕೊಟ್ಟಿದ್ದ ಚಮಕ್ಗೆ ಇಡೀ ಮನೆನೇ ಅದ್ರೋಯ್ತು. ನಿಜ ಅಮ್ಮ, ಈ ಅತ್ತೆ ಸೊಸೆ ಯಾವಾಗ ಏನು ಬಾಂಬ್ ಹಾಕ್ತಾರೆ ಅನ್ನೋದೇ ಗೊತ್ತಾಗಲ್ಲ. ರೀ, ಸತ್ಯನ ನೀವು ಈ ಮನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ಕಾರ್ತಿಕ್ ಕೂಡ ಇವಳನ್ನು ತನ್ನ ಹೆಂಡತಿ ಅಂತ ಒಪ್ಕೊಂಡಾಗಿದೆ. ನಾನು ಕೂಡ ಇವಳನ್ನು ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ಇವಳು ಕಾಲಿಟ್ಟ ಕಡೆ ಎಲ್ಲ ಏನಾದರೂ ಒಂದು ಅಧ್ವಾನ ಮಾಡೇ ಮಾಡ್ತಾಳೆ. ಇನ್ಮೇಲೆ ಅದಕ್ಕೆಲ್ಲ ಅವಕಾಶ ಕೊಡೋದೇ ಬೇಡ. ಕೀರ್ತನ ಇನ್ನು ಮುಂದೆ ಆಫೀಸ್ಗೆ ಹೋಗೋದೆಲ್ಲ ಬಂದ್. ತೆಪ್ಪಗೆ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ, ಅದೇ ನಿನಗೆ ನಾನು ಕೊಡ್ತಾ ಇರೋ ಶಿಕ್ಷೆ. ಅಬ್ಬ, ನನಗೆ ಈಗ ಸಮಾಧಾನ ಆಯಿತು ನೋಡು ಸೀತಾ. ಹೆಂಡತಿ ಅಂದರೆ ಇದು. ಆಹಾ, ಮತ್ತೆ ಆಗ್ಲೇ ಬೈತಾ ಇದ್ರಿ, ಅಷ್ಟು ಬೇಗ ಬದಲಾಗ್ಬಿಟ್ರಾ? ಅದು ಆಗಲೇ ನನಗೆ ಅಲ್ಪ ಸ್ವಲ್ಪ ಗೊತ್ತಿತ್ತು ಅಷ್ಟೇ. ಅದರಿಂದ ಆಗೆಲ್ಲ ಮಾತಾಡಬೇಕಾಯಿತು. ಈಗೆಲ್ಲ ವಿಷಯ ಗೊತ್ತಾಯ್ತಲ್ಲ, ಅದಕ್ಕೆ ನನ್ನ ಹೆಂಡತಿ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಆ ಅಗ್ರಿಮೆಂಟ್ ವಿಚಾರ ಗೊತ್ತಾದಾಗ ನನ್ನ ಜೀವವೇ ಉಡುಗೋಗಿತ್ತು ಸೀತಾ. ಎಲ್ಲಿ ನೀನು ಈ ಮನೆಯಿಂದ ದೂರ ಆಗ್ಬಿಡ್ತೀಯೋ ಅನ್ನೋ ಆತಂಕ ನನ್ನ ಕಾಡ್ತಿತ್ತು. ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ನನ್ನ ಮಾತಿಂದ ನಿನಗೇನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡು. ರಾಯರೇ, ನೀವಾಗಲೇ ಹೇಳಿದ್ರಲ್ಲ ನಾನು ನಿಮ್ಮ ಮಗಳ ಥರ ಅಂತ. ಹಾಗಂದ್ಮೇಲೆ ತಂದೆ ಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೋತೀನಿ ಹೇಳಿ? ಆದರೆ ಒಂದು ಮಾತು ಸತ್ಯ ನೋಡಮ್ಮ, ಇನ್ನೇನಾದರೂ ನಿಮ್ಮ ಮತ್ತೆ ನಿನ್ನ ಹತ್ರ ಕಿರಿಕ್ ಮಾಡಿದ್ರೆ ಸೀದಾ ನನ್ನ ಹತ್ರ ಬಂದು ಹೇಳಬೇಕು, ಗೊತ್ತಾ? ಹಾಗೇನಾದರೂ ಇದ್ದರೆ ಹೇಳಮ್ಮ, ನಾನೇ ನಿಮ್ಮ ಮತ್ತೆನೋ ಒಂದು ಕೈ ವಿಚಾರಿಸ್ಕೋತೀನಿ. ರೀ, ಅತ್ತೆ ಸೊಸೆ ಒಂದಾದ್ಮೇಲೆ ನಿಮಗೆ ಅವಕಾಶನೇ ಇಲ್ಲ ಬಿಡಿ. ಈಗ ಎಲ್ಲರ ಅನುಮಾನ ಬಗೆಹರಿತಲ್ವಾ, ಅಥವಾ ಇನ್ನೂ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಅದಕ್ಕೆ
ಇನ್ನು ನೀವುಂಟು ನಿಮ್ಮ ಸೊಸೆ ಉಂಟು, ನಾವಿಬ್ರಂತೂ ಈ ಆಟದಲ್ಲಿ ಇಲ್ಲವೇ ಇಲ್ಲ. ಅಗ್ನಿ ಪರೀಕ್ಷೆನ ಎದುರಿಸಿದ್ರು. ಆ ಪರೀಕ್ಷೆಗೆ ಒಪ್ಕೊಂಡ್ರು ಅನ್ ಮಾತ್ರಕ್ಕೆ ಅವ್ರ ಪ್ರೀತಿ ಸುಳ್ಳ ಅಲ್ಲ ಅಲ್ವಾ? ಅವ್ರ ಪ್ರೀತಿ ಪವಿತ್ರವಾಗಿರೋದಕ್ಕೆ ಅಲ್ವಾ ಅಂತ ದೊಡ್ಡ ರಿಸ್ಕ್ ತಗೊಂಡಿದ್ದು. ಇದು ಹಾಗೆ ಅಮಲ್ ಬೇಬಿ, ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ಹ್ಞೂ ಅಂತ ಹೇಳ್ದೆ ಬೇರೆ ದಾರಿನೇ ಇರಲಿಲ್ಲ. ನಾನು ನಿನ್ನ ಜೊತೆಲಿದ್ರು ಈ ಸಂಕಟನ ನೀನು ಒಬ್ಳೇ ಅನುಭವಿಸ್ಬೇಕಾಯ್ತಲ್ಲ ಸತ್ಯ. ಇನ್ನು ಮುಂದೆ ಏನೇ ಬಂದರೂ ನಾವಿಬ್ರು ಒಟ್ಟಿಗೆ ಎದುರಿಸೋಣ, ಸರಿನಾ? ಸತ್ಯ, ಆದರೂ ಅಮ್ಮ ಈ ಥರ ಮಾಡಬಾರ್ದಾಗಿತ್ತು. ಆದರೆ ಅತ್ತೆ ಕೊಟ್ಟಿರೋ ಆ ಟಾಸ್ಕಿಂದನೇ ಅಲ್ವಾ ನಾನು ಎಲ್ಲರ ಮನಸ್ಸನ್ನು ಗೆಲ್ಲೋದಕ್ಕಾಗಿತ್ತು. ಇಲ್ಲದೇ ಇದ್ದಿದ್ರೆ ಸೋಮಾರಿ ಆಗ್ಬಿಡ್ತಿದ್ನೋ ಏನೋ ಅಲ್ವಾ ಅಮಲ್ ಬೇಬಿ? ಅಮಲ್ ಬೇಬಿ, ನೀನು ನನ್ನ ಪ್ರಾಣ. ನಿನ್ನ ಜೊತೆ ಇರೋ ಅವಕಾಶನ ನಾನು ಕಳ್ಕೋತೀನ ಹೇಳು? ನನಗೆ ನಂಬಿಕೆ ಇತ್ತು ನಾನಿದ್ರಲ್ಲಿ ಗೆದ್ದೇ ಗೆಲ್ತೀನಿ ಅಂತ. ಪರಿಶುದ್ಧವಾದ ಪ್ರೀತಿಗೆ ಸೋಲಿಲ್ಲ ಅಂತ ಗಿರ್ಜಮ್ಮ ಯಾವಾಗಲೂ ಹೇಳೋರು. ಹಾಗೆ ಆಯಿತು ನೋಡು. ಸಾರಿ ಸತ್ಯ, ಈ ಅಗ್ರಿಮೆಂಟ್ ವಿಷಯ ಕೇಳಿ ನಾನು ತುಂಬ ಶಾಕ್ ಆಗಿದ್ದೆ. ಮೈಂಡ್ ಬ್ಲಾಕ್ ಆಗಿ ನಾನು ಈ ಥರ ಯೋಚನೆ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಅಮಲ್ ಬೇಬಿ, ಅದೆಲ್ಲ ಮುಗ್ದೋಗಿರೋ ಕತೆ, ಬಿಟ್ಟು ಹಾಕು. ನನ್ನ ಹತ್ರ ಮಾತ್ರ ಅಲ್ಲ, ಅತ್ತೆ ಹತ್ರನೂ ಯಾವತ್ತೂ ಈ ವಿಷಯ ಮಾತಾಡಬೇಡ. ಅವ್ರು ತಮ್ಮ ಮಗನ ಜೀವನ ಚೆನ್ನಾಗಿರ್ಲಿ ಅಂತ ತಾನೆ ಈ ಥರ ಎಲ್ಲ ಮಾಡಿದ್ದು. ಅವ್ರು ನಿನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರುವಾಗ ನೀನು ಅವ್ರಿಗೆ ನೋವಾಗೋ ಥರ ನಡ್ಕೋಬಾರ್ದಲ್ವಾ? ನನಗೆ ಅಸೂಯೆ ಆಗುತ್ತೆ ರೀ. ಊರ್ಮಿಡ, ಎರಡನೇ ಮನೆ ನಿಮ್ಮ ಆಫೀಸು, ಎರಡನೇ ಹೆಂಡತಿ ನಿಮ್ಮ ಕೆಲಸ. ಅವಗಾಗಿರೋ ಇಂಪಾರ್ಟೆನ್ಸು ನಿಮ್ಮ ಲೈಫಲ್ಲಿ ನನಗಿಲ್ಲ ಅಂತ ಅನಿಸ್ಬಿಡುತ್ತೆ. ಏನು ಊರ್ಮಿಡ, ದೇವಸ್ಥಾನಕ್ಕೆ ಬರಲ್ಲ ಅನ್ನೋ ಮಾತ್ರಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ? ನೀವೇ ಒಂದ್ಸಲ ಯೋಚನೆ ಮಾಡಿ. ಅವತ್ತು ನನ್ನ ಫ್ರೆಂಡ್ ಮೇಲೆ ಫಂಕ್ಷನ್ ಇದೆ ಅಂತ ಹೇಳಿದಾಗಲೂ ನೀವು ನನ್ನ ಜೊತೆ ಬರಲಿಲ್ಲ. ಆಮೇಲೆ ಆ ಸತ್ಯ ಒತ್ತಾಯ ಮಾಡಿ ಕಳಿಸ್ದಾಗ ಬಂದ್ರಿ. ಈಗಲೂ ಹಾಗೆ ಹೇಳ್ತೀರಾ? ನಿಮ್ಗೆ ಆ ಸತ್ಯನೇ ಸರಿ. ಏನು ಊರ್ಮಿಡ, ಏನಂದೆ ನೀನು? ಸತ್ಯನೇ ಸರಿ ಅಂದ್ರೇನು? ಅವಳು ಹೇಳ್ಬಿಟ್ರೆ ನಾನು ಕೇಳ್ಬಿಡ್ತೀನಾ? ನೋಡು ಊರ್ಮಿಳ, ನಾನು ಯಾವತ್ತೂ ಯಾರ ಮಾತನ್ನು ಕೇಳೋದಿಲ್ಲ. ನನಗೆ ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ಅಲ್ಲ ರೀ, ನಾನು ಹೇಳಿದ್ದು ಬೇಕಾಗಿಲ್ಲ, ಬೇಕಾಗಿಲ್ಲ, ನನಗೆ ಯಾವ ವಿವರಣೆ ಬೇಕಾಗಿಲ್ಲ. ನೋಡು ಊರ್ಮಿಳ, ಹೆಚ್ಚು ಹೊತ್ತು ಇಲ್ಲೇ ಇದ್ದು ತಲೆ ಕೆಡಿಸ್ಬೇಡ. ನನ್ನ ಪಾಡಿ ನಾನು ಬಿಟ್ಬಿಡು. ರೀ, ಏನು ಮನೆ ಅಂದರೆ ನೆಮ್ಮದಿ ಇರಬೇಕು, ಅದೇ ಇಲ್ಲ ಅಂದಮೇಲೆ ಇಲ್ಲೇ ಬಿದ್ದಿರಬೇಕು. ಮಾತೆತ್ತಿರು ಸಾಕು, ಎಲ್ಲರಿಗೂ ಬರೀ ಪ್ರಶ್ನೆಗಳೇ. ಇವನು ನನ್ನ ತಮ್ಮನೇನ, ನನ್ನ ಲಕ್ಷ್ಮಣನ?
ಪಾಪದ ಹುಡುಗಿಗೆ ಕಣ್ಣು ಮುಂದೆನೇ ಅನ್ಯಾಯ ಆಗ್ತಾ ಇದೆಯಲ್ಲ ದೇವರೇ. ಈ ಲಕ್ಷ್ಮಣ ಹೆಂಡತಿಗೆ ಮೋಸ ಮಾಡೋದಲ್ಲದೆ ಅವಳ ಮೇಲೇ ರೇಗ್ತಿರ್ತಾನೆ. ಅವನನ್ನು ನಾವೆಲ್ಲರೂ ಅತಿಯಾಗಿ ನಂಬಿ ತಪ್ಪು ಮಾಡಿದ್ವಿ ಅನ್ನಿಸ್ತಿದೆ. ಅಲ್ಲ, ನನಗೆ ಏನು ಮಾಡಿದೆ ಅಂತ ಇವ್ರು ನನ್ನ ಮೇಲೆ ಈ ಥರ ರೇಗ್ತಾ ಇದ್ದಾರೆ. ಇತ್ತೀಚೆಗೆ ಯಾಕೋ ಇವ್ರು ತುಂಬ ಬದಲಾಗ್ತಾ ಇದ್ದಾರೆ. ಯಾರಾದರೂ ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಸಾಕು ಕೋಪ ಮಾಡ್ಕೋತಾರೆ. ಸತ್ಯನ ವಿಚಾರ ತೆಗೆದ್ರಂತೂ ಇನ್ನೂ ಕೋಪ ಮಾಡ್ಕೊಳ್ತಾರೆ. ಏನಾಗಿದೆ ಇವ್ರಿಗೆ? ಊರ್ಮಿಳಾ, ಬಾಬಾ, ಏನಾದರೂ ಬೇಕಾಗಿತ್ತಾ? ನನಗೇನು ಬೇಡಮ್ಮ. ಊರ್ಮಿಳಾ, ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತಂತೆ. ಹಾಗೆ ಸತ್ಯಳಿಂದ ನಿನಗೆ ಜ್ಞಾನೋದಯವಾಯಿತು. ನಿಜ ರೀ. ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರದೆ ಹೋಗಿದ್ದಿದ್ರೆ ನಾನು ಹಳೆ ಹಠಮಾರಿ ಸೀತಾನೇ ಆಗಿ ಉಳ್ತಿದ್ದೋ ಏನೋ. ಚಿಕ್ಕವರಿಂದನೂ ಕಲಿಯೋದು ಬಹಳಷ್ಟು ಇರುತ್ತೆ ಅಲ್ವಾ? ಇನ್ಮೇಲೆ ನಿನಗೆ ಅಗ್ರಿಮೆಂಟ್ ಸೀತಾ ಅಂತ ಮರುನಾಮಕರಣ ಮಾಡಿಬಿಡೋಣ, ಆಯ್ತಾ? ರೀ ಹೋಗ್ರಿ, ನೀವು ಸುಮ್ಮನೆ ಯಾಕ್ರಿ ನನ್ನನ್ನು ರೇಗಿಸ್ತೀರಾ? ಆ ವಿಷಯನ ಮತ್ತೆ ನೀವು ನನಗೆ ನೆನೆಸ್ಲೇಬೇಡಿ. ಅದನ್ನ ನೆನಪು ಮಾಡಿಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ಹಾಗಾದರೆ ಸತ್ತಿನ ಮನೆಯಿಂದ ಆಚೆ ಕಳಿಸೋ ಯಾವ ಯೋಚನೆಯೂ ನಿನ್ನನ್ನು ಉಳ್ಕೊಂಡಿಲ್ಲ ಅಲ್ವಾ? ಖಂಡಿತ ಇಲ್ಲ ರೀ. ಅವಳು ಯಾವಾಗಲೂ ಈ ಮನೇಲೇ ಇರ್ತಾಳೆ. ಈ ಮನೆನ ನಿಭಾಯಿಸ್ಕೊಂಡು ಹೋಗೋ ಸಾಮರ್ಥ್ಯ ಇರೋದು ಅವಳೊಬ್ಬಳಿಗೆ ಮಾತ್ರ. ನೀವು ಹೇಳಿದ ಹಾಗೆ ಅವಳು ಕೋಟೆ ಮನೆಗೆ ಹೇಳಿ ಮಾಡಿಸಿದಂಥ ಸೊಸೆ. ಸತ್ತಿಳಿಂದ ಈ ಮನೆಗೆ ಇನ್ನೂ ತುಂಬ ಸಹಾಯ ಆಗ್ತಿದೆ ಸೀತಾ. ಅದು ಯಾವುದನ್ನು ಹೇಳೋ ಸ್ಥಿತಿಲಿ ನಾನಿಲ್ಲ. ದೇವರ ಮೇಲೆ ಭಾರ ಹಾಕಿ ಕೂತಿದ್ದೀನಿ.